Wow! Yo my people, welcome to my new vlog guys. ನ್ಯೂ ವ್ಲಾಗ್ಸ್ ಅಂದರೆ ಇದು ನ್ಯೂ ವ್ಲಾಗ್ ಅಲ್ಲ ಗೈಸ್. ಓದ್ ವ್ಲಾಗು ನೋಡಿರೋರಿಗೆ ನಿಮಗೆ ಗೊತ್ತಿರತ್ತೆ. ಶಾರ್ಟ್ ಆಗಿ ಪಕ್ಕ ಕನ್ಫರ್ಮ್ ಆಗಿ ಇದು ಕಂಟಿನ್ಯೂ ವ್ಲಾಗ್ ಅಂತ. ನಾನು ಓದ್ ವ್ಲಾಗಲ್ಲಿ ನಿಮಗೆ ಹೇಳಿದ್ನಲ್ಲ ಗೈಸ್, ಅದೇ ಬಿಡ್ದಿ ತಟ್ಟೆ ಇಡ್ಲಿ ತಿಂದ್ಬಿಟ್ಟು ಹೊರಟ್ರಿ ಅಂದ್ಬಿಟ್ಟು ಅಲ್ಲಿಂದ ಇದು ಕಂಟಿನ್ಯೂ ವ್ಲಾಗ್ ಆಗಿದೆ. ಹಂಗೆ ನೋಡ್ತಾ ಇರಿ ಎಲ್ಗೆ ಹೋಗ್ತೀವೇನೋ ಅಂತ ನಿಮಗೆ ಹಂಗೆ ಹೇಳ್ತಾ ಇರ್ತೀನಿ. ನೀವು ಹಂಗೆ ಗೆಸ್ ಮಾಡಿ ನೋಡೋಣ ಯಾವ್ದಿರ್ಬೋದು ಏನ್ ಕತೆ ಅಂತ ಅಂದ್ಬಿಟ್ಟು. ಮೋಸ್ಟ್ಲಿ ನಾನು ನೋಡ್ದಂಗೆ ನನ್ಗನ್ಸಿರೋ ಪ್ರಕಾರ ನಿಮ್ಗೆ ಗೊತ್ತಾಗಿರೋ ಗೆಸ್ ಮಾಡಿ ಗೈಸ್ ನೋಡೋಣ. ಹಂಗೆ ಹೋಗ್ತಾ ದಾರಿಲಿ GT ಸ್ಪಾಟ್ ಆಯ್ತು. ರೆಡ್ ಕಲರ್ GT ಇದು ಯಾವ ಮಾಡಲ್ಲು, ಎಷ್ಟಿರ್ಬೋದು ಪ್ರೈಸ್ ಅಂತ ಹೇಳಿ ಗೈಸ್ ಕಮೆಂಟಲ್ಲಿ. ನೋಡಿ ಮತ್ತೆ ಇದು ಅದೇ ವಾಟರು ಪ್ಯೂರಿಫೈಯರ್ ಅದೇನೋ ಅಂತಾರಲ್ಲ ಗೈಸ್, ಅದು ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ. ಅದು ಆ ಕಡೆ ಇತ್ತು, ಹಂಗೆ ತೋರಿಸ್ತಾ ಇದ್ದೀನಿ ನಿಮಗೆ ಏನು ಅಂತೇಳಿ ನೋಡೋಣ. ಹಂಗೆ ಬಂದ್ರಿ ಗಾಯ್ಸ್, ಹೋಗ್ತಾ ನೋಡಿ ಒಂದು ಸ್ವಲ್ಪ ಸುಮಾರು ಹೊತ್ತಾಯ್ತು. ಹಂಗೆ ಬಂದ್ರಿ ನೋಡಿ ಹೋಗ್ತಾ ಇದ್ದೀವಿ. ಒಳ್ಳೆ ಗಾಳಿ ಚೆನ್ನಾಗಿತ್ತು. ನಾನು ಮಳೆ ಬರುತ್ತೆ ಅನ್ಕೊಂಡ್ಬಿಟ್ಟಿದ್ದೆ. ಇಲ್ಲ ಬಾಪ ಏನು ಮಳೆ ಬರಂಗೇನಿಲ್ಲ ಅಂದ್ಬಿಟ್ಟು ಅಂದರು. ನಮ್ಮ ಸರಿ ಆಯಿತು ಅಂದ್ಬಿಟ್ಟು ಹೋದ್ನಲ್ಲ. ಏನು ಹಂಗೂ ಖುಷಿ ಆಯಿತು. ಏನು ಮಳೆ ಏನು ಬಂದಿರಲಿಲ್ಲ, ಅದಕ್ಕೇನೆ ಸರಿ ಅಂದ್ಬಿಟ್ಟು ಖುಷಿ ಆಯಿತು. ಒಳ್ಳೆ ರೈಡು ಚೆನ್ನಾಗಿತ್ತು. ಗಾಳಿ ಎಲ್ಲ ರೈಡ್ ಹೋದರೆ ಗಾಳಿ ಮತ್ತು ಬಿಸಿಲು ಜಾಸ್ತಿ ಹೊಡಿಬಾರ್ದು, ಮೀಡಿಯಮ್ ಆಗಿರಬೇಕು, ಆವಾಗ ಚೆನ್ನಾಗಿರತ್ತಲ್ವಾ, ಅದು ನಮಗೂ ಖುಷಿ. ಸರಿ ಅಂದ್ಬಿಟ್ಟು ಹಂಗೆ ಮ್ಯಾಪ್ ಹಾಕ್ಕೊಂಡು ಹೋದ್ರಿ. ನೋಡಿ ಇವಾಗ ಯಾವ್ದೋ ರೋಡ್ಗೆ ಹೋಗೋಕೆ ಯಾವ್ದೋ ರೋಡ್ ಬಂದ್ಬಿಟ್ರಿ. ಇವಾಗಿಂದ ನೋಡಿ ಗೈಸ್ ಹೆಂಗಿದೆ ಹೆಂಗೆ ಕತೆ ಅಂದ್ಬಿಟ್ಟು. ಒಳ್ಳೆ ದಾರಿ ಫುಲ್ಲು ಆ ಕಡೆ ಈ ಕಡೆ ಫುಲ್ ಗಿಡ ಮರಗಳು. ಜಾಲಿ ಫುಲ್ಲು ಖಾಲಿ ಏನ್ ಖಾಲಿ, ರೋಡು ಖಾಲಿ, ಎಲ್ಲ ಖಾಲಿ. ಅರ್ಥ ಆಯ್ತು, ನಾವೇ ಖಾಲಿ. ನೀವೆಲ್ಲರೂ ಬಂದಿರ್ತೀರ ದೇವಸ್ಥಾನಕ್ಕೆ ಅನ್ಸತ್ತೆ, ಆದರೆ ಈ ರೋಡಲ್ಲಿ ಬಂದಿರಲ್ಲ ಅಂತ ಅನ್ಕೊಂತೀನಿ ನಾನು. ನೋಡಿ ಹೆಂಗಿದೆ ರೋಡು, ನೋಡಿ ಈ ರೋಡಲ್ಲಿ ಬಂದಿದ್ದೀರಾ? ಮ್ಯಾಪ್ ಯಾವ್ದ್ಯಾವ್ದೋ ತೋರಿಸ್ತಾ ಇದೆ ಗೈಸ್ ರೋಡು. ಅದು ಎಲ್ಲಿ ಕರ್ಕೊಂಡು ಹೋಗಂತ ನನಗಂತೂ ಗೊತ್ತಿಲ್ಲ ಇವಾಗ. ನೋಡಿ ಗಾಯ್ಸ್, ನೀವು ನೋಡಿದ್ರಲ್ಲ ಅಲ್ಲೇ ಸದ್ದಿ ರೋಡಲ್ಲಿ ಬಂದಿದ್ದು ಕಾಲ್ದಾರಿ ಅಂತಂದಲ್ಲ, ಅದು ಕನೆಕ್ಟ್ ಆಯ್ತು ಗಾಯ್ಸ್. ಕೊನೆಗೂ ನಾನು ಎಲ್ಲೋ ಬೇರೆ ಕಡೆ ಹೋಗ್ಬಿಡತ್ತೆ ಅಂತ ಅನ್ಕೊಂಡಿದ್ದೆ, ಏನಿಲ್ಲ ಕನೆಕ್ಟ್ ಆಯ್ತು, ಪರವಾಗಿಲ್ಲ. ಗೂಗಲ್ ಆಂಟಿ ಕರೆಕ್ಟಾಗಿ ತೋರಿಸ್ತೈತೆ ದಾರಿ. ಹೋಸಲಿ ನಾವೆಲ್ಲ ಹೋದಾಗ ಯಾವುದೋ ಹಳ್ಳಿ ಕರ್ಕೊಂಡೋಗಿ ಗದ್ದೆಗಳ ಮಧ್ಯ ಬಿಟ್ಬಿಟ್ಟಿದ್ದೇವೆ. ಆಮೇಲೆ ನಾವಿಂದ ತಿರ್ಗಾ ಸುತ್ತಾಡ್ಕೊಂಡು ತಿರ್ಗಾ ವಾಪಸ್ ಈ ಕಡೆ ಅಲ್ಲಿ ಯಾರ್ಯಾರನ್ನೋ ಕೇಳ್ಕೊಂಡು ವಾಪಸ್ ಆಮೇಲೆ ಬಂದ್ರಿ. ಇವಾಗ ಹಂಗೇನಿಲ್ಲ, ಬನ್ನಿ ನೋಡಿ ಹೋಗ್ತಾ ಇದ್ದೀವಿ. ಸರಿ ಆಯ್ತು, ಹೋದ್ಮೇಲೆ ಸಿಗೋಣ. ಚಪ್ಪಲಿ ಐತಿ ಎಲ್ಲಿ ಬಿಡ ಮೇಲ್ಬಿಡು. ಇಲ್ಲ ಮೇಲ್ ಬಿಟ್ಟಿದ್ದೀನಲ್ಲ, ಎಲ್ಲ ಸೈಡಲ್ಲಿ ಐತೆ ಬಿಡು, ಪರವಾಗಿಲ್ಲ. ಅದು ಹೆಂಗ್ ಬಿಟ್ರೇನು ಹೊತ್ಕೊಂಡು ಹೊಟ್ಟೋಯ್ತಾರೆ ಅದು. ಹಾಂ
ಹೋಗ್ರಿ ಕಾಲ್ ತೊಳೆ ಹೋಗ್ರಿ ಬೈ. ನೋಡಿ ಕೊಳಗಲ್ಲಿ ಬಿಟ್ಬಿಡೋರು ನೀರಿಲ್ಲ ಅಂದ್ಬಿಟ್ಟು. ಗೈಸ್ ಲಾಸ್ಟ್ ವ್ಲಾಗ್ ಅಲ್ಲಿ ನೋಡ್ದಂಗೆ ನೀವು ಬ್ಯಾಟ್ರಿ ಇರ್ಲಿಲ್ವಲ್ಲ, ನಾನು ಹೇಳಿದ್ನಲ್ಲ ಏನಕ್ಕೆ ಏನ್ ಕತೆ ಅಂತ. ಅದ್ ನೋಡಿಲ್ಲ ಅಂದ್ರೆ ಅದು ದಯವಿಟ್ಟು ಅದ್ ನೋಡ್ಕೊಂಡ್ ಬನ್ನಿ, ಆವಾಗ ಒಂದು ಕಂಟಿನ್ಯೂಷನ್ ಸಿಗತ್ತೆ ಅಂತ ಹೇಳ್ತಾ ಬನ್ನಿ ಇವಾಗ ಹೋಗೋಣ ದೇವಸ್ಥಾನಕ್ಕೆ ಅಂದ್ಬಿಟ್ಟು ನಾನು ಕಾಲು ತೊಳ್ಕೊಂಡು ನಮ್ಮ ಭಯ್ಯ ಅವರು ಆಯ್ತು ಸರಿ ಅಂದ್ಬಿಟ್ಟು ಅದೇ ಹೋದೆ ಗಾಯ್ಸ್. ಹಂಗೆ ನಡ್ಕೊಂಡು ಈ ಕಡೆಯಿಂದ ಹೋಗೋಣ ಅನ್ಕೊಂಡು ಹೋದೆ. ನೋಡಿ ಹಂಗೆ ಮುಂದೆ ಹೋಗ್ತಾ ಇದ್ದೀನಿ ಈ ಸೈಡಿಂದ ಅಂದ್ಬಿಟ್ಟು ನಾವು ಲಾಸ್ಟ್ ಟೈಮ್ ಬಂದಾಗ ಹಿಂಗೆ ಹೋಗಿದ್ದಿದ್ದು. ಯಾವ ಸೈಡ್ ಅಂದರೆ ಅದು ಇದು ದೇವಸ್ಥಾನ ಇದೆಯಲ್ಲ, ಅದು ಹಿಂದಿನ ಭಾಗದಿಂದ ಆ ಕಡೆ ಒಂದು ಡೋರ್ ಇದೆ ಸಣ್ಣದು, ಅಲ್ಲಿಂದ ಹೋಗಿದ್ದಿದ್ದು. ಆ ಕಡೆಯಿಂದ ಒಂದು ಸ್ವಲ್ಪ ಶಾರ್ಟ್ ಕಟ್ಟು ಇತ್ತು. ಅದೇ ಈ ಸಲಿನೂ ಅಲ್ಲೇ ಹೋಗೋಣ ಅಂದ್ಕೊಂಡು ನೋಡ್ತಾ ಇದ್ದೀನಿ. ನೋಡಿ ನಾನು ಹೋಗೋಣ ಆ ಕಡೆಯಿಂದನೇ ಅಂತ ನೋಡಿದ್ರೆ ಅಲ್ಲಿ ಫುಲ್ ಇದು ಬಾಗಿಲು ಹಾಕ್ಬಿಟ್ಟಿದ್ರು. ಸರಿ ಬಿಡು ಅಂದ್ಬಿಟ್ಟು ಹಿಂಗೆ ಹೋಗೋಣ ಡೈರೆಕ್ಟು ಅಂದ್ಬಿಟ್ಟು ಹಿಂಗೆ ಹೋಗ್ತಾ ಇದ್ದೀನಿ. ನೋಡಿ ಹಂಗೆ ಹೋದೆ, ಅದು ಚಾರ್ಜ್ ಇದಾಗ್ಬಿಟ್ಟಿದ್ದು ಗೈಸ್, ಅದೇ ನೀವು ನೋಡಿರ್ತೀರಲ್ಲ ಅದಕ್ಕೇನೆ ಸರಿ ಅಂದ್ಬಿಟ್ಟು ಹಂಗೆ ಬಂದೆ ಗಾಯ್ಸ್. ಹಂಗೆ ಮುಂದೆ ನೋಡಿ ಹೋಗ್ತಾ ಇದ್ದೀರಲ್ಲ ಹಂಗೆ ಹೋದ್ರಿ. ನೋಡಿ ಗಾಯ್ಸ್ ಹೆಂಗ್ ಕಾಣಿಸ್ತೈತೆ ಇಲ್ಲಿಂದ ದೇವರು ಅಂತ ನೀವು ಕಾಮೆಂಟ್ ಮಾಡಲೇಬೇಕು. ನೋಡಿ ಎಷ್ಟು ಚೆನ್ನಾಗಿತ್ತು, ಒಳ್ಳೆ ವೆದರ್ ಇತ್ತು ನಾವು ಹೋದಾಗ. ಅದು ಎಷ್ಟು ಒಂದು 3ನೇ ಟೈಮು ಏನೋ ಗೊತ್ತಿಲ್ಲ ಕರೆಕ್ಟಾಗಿ. ಲಾಸ್ಟ್ ಟೈಮ್ ಅದು ಯಾವತ್ತೋ ಬಂದಾಗ ಒಂದು ಸ್ವಲ್ಪ ಮಳೆ ಬಂದ್ಬಿಟ್ಟಿತ್ತು, ಅದಕ್ಕೆ ನಾನು ಮಳೆ ಬಂದ್ಬಿಡತ್ತಿ ಅಂದ್ಕೊಂಡಿದ್ದೆ. ಏನು ಬರಲಿಲ್ವಲ್ಲ, ಅದಕ್ಕೇನೆ ಫುಲ್ ಖುಷಿ ಆಯಿತು. ಹೆಂಗೋ ಇದು ಬಿಸಿಲಲ್ಲಿ ಚೆನ್ನಾಗಿತ್ತಲ್ಲ, ಫುಲ್ಲು ಒಳ್ಳೆ ವೆದರು ಅಂದ್ಬಿಟ್ಟು ಹಂಗೆ ಮುಂದೆ ಹೋದೆ ಗಾಯ್ಸ್. ನೋಡಿ ಎಲ್ಲ ಹೆಂಗಿದೆ, ಎಲ್ಲ ಆ ಸೈಡ್ ಈ ಸೈಡೆಲ್ಲ ಕಾಯಿ ಕಟ್ಟಿರೋದು. ಇಲ್ಲೊಂದು ಗುಡಿ ಇದೆ ಚಿಕ್ಕದಾಗೆ, ಎಲ್ಲ ನಮಸ್ಕಾರ ಹಾಕ್ತಾಯಿದ್ರು. ಒಂದು ನಮಸ್ಕಾರ ಹಾಕ್ಕೊಂಡು ಗಣೇಶ ದೇವರಿಗೆ ಸರಿ ಅಂದ್ಬಿಟ್ಟು ಹಂಗೆ ಮುಂದೆ ಬಂದೆ ಗಾಯ್ಸ್. ನೋಡಿ ಕಾಯಿಗಳೆಲ್ಲ ಎಷ್ಟು ಕಟ್ಟಿದ್ದಾರೆ ಅಂದ್ಬಿಟ್ಟು. ನೋಡಿ ಇನ್ನೊಂದು ದೇವಸ್ಥಾನ ಚಿಕ್ಕದು, ಅದೇ ಲೈನಕ್ಕೂ ಮಾಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಮಲಗಿದೆ, ಫುಲ್ಲು ಶಾಂತಿಯಾಗಿ. ನೋಡಿ ಇದೆಲ್ಲ ಕಾಯಿ ಕಟ್ಟೋದು. ಇದು ಮೋಸ್ಟ್ಲಿ ನಿಮಗೆ ಇದು ಗೊತ್ತಲ್ಲ ಗೈಸ್, ಗಿರಿನಗರ ಹತ್ರ ಒಂದು ದೇವಸ್ಥಾನ ಇದೆ ಆಂಜನೇಯದು, ಕಾರ್ಯಸಿದ್ಧಿ ಆಂಜನೇಯ ಅಂದ್ಬಿಟ್ಟು. ಅಲ್ಲಿ ಹೋಗಿರೋರಿಗೆ ಗೊತ್ತಿರತ್ತೆ. ಸೇಮ್ ಹಿಂಗೇನೆ ಫುಲ್ ಕೊಟ್ಟಿರ್ತಾರೆ. ಮತ್ತು ಇದು ಸ್ಪೆಷಲ್ ಏನು ಅಂತಂದರೆ ಈ ದೇವಸ್ಥಾನದಲ್ಲಿ ಅಲ್ಲಿ ಹಿಂದ್ಗಡೆ ಒಂದು ಇದಿದೆ, ಏನು ವಾಲ್ ಇದೆ, ಗೋಡೆ. ಆ ಗೋಡೆಗೆ ನೀವು ಕಾಯಿನ ನಿಮ್ಗೆ ಮನ್ಸಲ್ಲಿ ಅಂದ್ಕೊಂಡು ಕಾಯಿನ್ ಹಿಂಗೆ ಇಕ್ಕಿದ್ರೆ ಅದು ಅಂಟ್ಕೊಂಡ್ರೆ ನೀವು ಅಂದ್ಕೊಂಡಿರೋದು ಆಗತ್ತೆ ಅಂತ. ಅದೇನಾದರೂ ಬಿದ್ದೋದ್ರೆ ಅದು ನೀವು ಅಂದ್ಕೊಂಡಿದ್ದು ಆಗಲ್ಲ ಅಂತ ಅಂದ್ಬಿಟ್ಟು ಅದಕ್ಕೆ ಅದೇ ಮೇಯ್ನು ಇಲ್ಲಿ ಅಂತಂದರೆ. ಮತ್ತು ಇನ್ನೊಂದು ಏನಂತಂದರೆ ಅಲ್ಲಿ ಇನ್ನೊಂದು ಕಲ್ಲು ಇಕ್ಕಿದ್ದಾರೆ ಗೈಸ್, ರಾಮ ಸೇತುವೆ ಕಲ್ಲು ಹಾಕ್ಬಿಟ್ಟು ಲಂಕೆಗೆ ಹೋಗಲ್ವಾ ಗೈಸ್, ರಾವಣಾಸುರ ಮೇಲೆ ಇದು ಮಾಡಿದಾಗ ವಾರು, ಆವಾಗ ಕಲ್ಲು ನಿಮಗೆಲ್ಲ ಗೊತ್ತೇ ಇರತ್ತೆ, ನಾನೇನು ಹೇಳೋದು ಬೇಕಾಗಿಲ್ಲ. ಆದರೂ ತಿಳ್ಕೊಳ್ಳಿ ಗೊತ್ತಿರದೇ ಇರೋರು ಅಂತ, ಮರೆದೋಗಿರ್ತಾರಲ್ಲ ಒಬ್ಬೊಬ್ರು, ಅದಕ್ಕೆ ಅಂದ್ಬಿಟ್ಟು ಅಷ್ಟೇ. ಅದು ಯಾರು ಗೊತ್ತಿಲ್ಲ ಹೇಳಿ, ನೀವೇ ಹೇಳಿ ಯಾರು ಗೊತ್ತಿಲ್ಲ ಅಂತ. ಅವ್ರಿಗಿನ್ನ ಹೇಳ್ತೀನಿ ನಾನು ಕರೆಕ್ಟಾಗಿ. ಸರಿ ಅಂದ್ಬಿಟ್ಟು ಹಂಗೆ ಬಂದೆ ಗೈಸ್ ಬಸವಣ್ಣ ನೋಡೋಕ್ಕೆ. ನೋಡಿ ಬಸವಣ್ಣ ಹೆಂಗಿದೆ, ಅದು ರಿಯಲ್ ಅಲ್ಲ ಗೈಸ್. ನೋಡಿ ರಿಯಲ್ ಥರ ಇಲ್ವಾ ಸೇಮು, ನಾನು ರಿಯಲ್ಲೇ ಅನ್ಕೊಂಬಿಟ್ಟೆ. ಸೇಮ್ ರಿಯಲ್ ಥರನೇ ಇದೆ ಗೈಸ್, ಅದು ನೋಡೋಕ್ಕೆ ಸೇಮ್ ರಿಯಲ್ ಥರನೇ ಇದೆ ನೋಡಿ, ಫುಲ್ಲು ನೋಡಿ ಅಲ್ವಾ. ನಾನು ಅದೇ ಅನ್ಕೊಂಡು ಈ ಕಡೆ ಬಂದಿದ್ದೆ ನಾನು ಸರಿ ಅಂತ, ಹಂಗೆ ಮುಂದೆ ಬಂದೆ. ಅಷ್ಟೊಂದು ಜನ ಇದ್ದಿಲ್ಲ ನಾನು ಬಂದಾಗ, ಇವಾಗ ತುಂಬ ಜನ ಆಗ್ಬಿಟ್ಟವ್ರೆ ಗೈಸ್, ಸ್ವಲ್ಪ ಪಾಪ್ಯುಲರ್ ಆಗಿಬಿಟ್ಟಿದೆ. ಅಂದರೆ ಮುಂಚೆನೂ ಸ್ವಲ್ಪ ಪಾಪ್ಯುಲರ್ ಆಗ್ತಾ ಇತ್ತು ನಾವು ಬಂದಾಗ, ಅಷ್ಟು ಇರಲಿಲ್ಲ ಅನ್ಸತ್ತೆ. ಇವಾಗ ಜಾಸ್ತಿ ಜನ ಬಂದಿದ್ದಾರೆ.
ಇಲ್ಲಿನ ವಿಶೇಷ ಏನಂದ್ರೆ ಅದೇ ಗೈಸ್, ಕಾಯಿ ಕಟ್ಟಾದ್ರೂ ಅನ್ಕೊಂಡು ಬನ್ನಿ ಕಾಯಿ ಕಟ್ಟಿ ಅದು ಪಕ್ಕ ಹಾಗೆ ಆಗತ್ತೆ ಅಂತ ಎಷ್ಟೊಂದ್ ಜನ ಹೇಳಿದ್ರು. ನೀವೇನಾದ್ರೂ ದಯವಿಟ್ಟು ಈ ತರ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ರೆ, ಏನಾದ್ರು ಕಷ್ಟ ಏನಾದ್ರು ಆಗ್ತಾ ಇದ್ರೆ ಬನ್ನಿ ವಿಸಿಟ್ ಮಾಡಿ ಅಂತ ಹೇಳಿ. ಕಾಯಿನ್ ಇಟ್ಕೊಂಡು ನೀವು ಬೆರಳಲ್ಲಿ ಹಿಂಗ್ ಇಟ್ಕೊಂಡು ಕಾಯಿನು ಹಿಂಗ್ ಒತ್ತಿ ಮನ್ಸಲ್ಲಿ ಏನಾದ್ರು ಅನ್ಕೊಂಡು ನೀವು ಇಟ್ರೆ ಅದು ನಿಂತ್ಕೊಂಡ್ರೆ ನೀವು ಅನ್ಕೊಂಡಿರೋದಾಗತ್ತೆ ಅಂತ. ಅದೊಂದು ನಂಬಿಕೆ ಇಲ್ಲಿ ಸ್ಪೆಷಲ್ಲು ಅಂತಾನೆ ಹೇಳ್ಬೋದು ಈ ದೇವ್ರದ್ದು. ನೋಡಿ ನಾವು ಹಂಗೆ ನೋಡ್ಕೊಂಡು ಒಂದ್ ಸ್ವಲ್ಪ ನೋಡಿ ಬಿಸಿಲೆಲ್ಲ ಸರಿ ಅನ್ಬಿಟ್ಟು ನೋಡಿ ಎಷ್ಟು ಜನ ಇದ್ದಾರೆ ಅನ್ಬಿಟ್ಟು. ಅಷ್ಟೊಂದೇನು ಕ್ರೌಡ್ ಇರ್ಲಿಲ್ಲ, ಕ್ರೌಡ್ ಇದೆ ಮತ್ತೆ ಅಂದ್ರೆ ನಾವು ಒಂದ್ಸಲಿ ಇದಕ್ಕೆ ಬಂದಿದ್ರಿ ಅಭಿಷೇಕ ಫುಲ್ಲು. ಅವಾಗ ಅಭಿಷೇಕ ನಡೀತಾ ಇತ್ತು ಗಾಯ್ಸ್, ಫುಲ್ಲು ಸಖತ್ತಾಗಿತ್ತು ಆವಾಗಂತೂ. ಆವಾಗ ವಿಡಿಯೋ ಮಾಡಿದರೆ ನಾನು ನಿಮಗೆ ತೋರಿಸ್ಬೋದಾಗಿತ್ತು, ಆವಾಗ ವಿಡಿಯೋ ಮಾಡಿರಲಿಲ್ಲ. ತುಂಬ ಚೆನ್ನಾಗಿತ್ತು ಮತ್ತು ಅಷ್ಟೊಂದು ಕ್ರೌಡು ಇರಲಿಲ್ಲ, ಯಾಕಂದರೆ ಆವಾಗ ಇದು ನಿರ್ಮಾಣ ಆಗಿತ್ತಲ್ಲ ಅದಕ್ಕೇನೆ. ನೋಡಿ ಇದು ಉಪ್ಪಿದು ಅದೇನು ಅಂತ ಗೊತ್ತಿದ್ರೆ ನೀವು ಕಮೆಂಟ್ ಮಾಡಿ ಗಾಯ್ಸ್. ಫುಲ್ಲು ಉಪ್ಪಾಕಿ ಪೂಜೆ ಮಾಡ್ತಾ ಇರೋದು ನೋಡಿ, ಲೈನಿಗೂ ಕಾಯಿ ಕಟ್ಟಿದ್ದಾರೆ. ನೀವು ಏನಾದರೂ ಕಷ್ಟ ಇಷ್ಟ ಏನಿದ್ರು ಅಲ್ವಾ, ಏನಾದರೂ ನಿಮಗೆ ಏನೋ ಪಾಸ್ ಆಗಬೇಕು ಅಥವಾ ಏನಾದರೂ ಇರತ್ತಲ್ಲ ಗೈಸ್ ನಿಮಗೆ ಕೋರಿಕೆಗಳು, ಆ ಥರ ಏನಾದರೂ ಇದ್ರೂ ಇಲ್ಲಿ ಬಂದು ಹರಿಸ್ಕೊಂಡು ನೋಡಿ. ಅದು ಮ್ಯೂಸಿಯಮ್, ಅದು ಅವ್ರನ್ನ ಕೇಳಿದೆ ಅಷ್ಟೇನೆ. ಹೊಸ್ದಾಗಿ ಮಾಡ್ತಾವ್ರಿನ್ನ, ಅದಕ್ಕೆ ನಾವು ಹೋಗಿಲ್ಲ, ಮಾಡಲಿ ಇನ್ನೊಂದ್ಸಲಿ ಬಂದಾಗ ಹೋಗೋಣ ಅಂದ್ಬಿಟ್ಟು. 50 ರೂಪೀಸ್ ಅಂತೆ ಗೈಸ್ ಟಿಕೆಟು. ಆಡಿಸ್ಕೊಂಡು ಕಾಯಿ ಕಟ್ಟಿ ಗೈಸ್ ಎಷ್ಟೊಂದು ಜನಗೆ ತುಂಬ ಯೂಸ್ಫುಲ್ ಆಗಿದೆ ಇದು. ಎಷ್ಟೊಂದು ಜನ ಹೇಳಿದ್ದಾರೆ ಬಂದು ನೋಡಿ. ಬೇಕಾದರೆ ಗೌಡ್ರಿಗೆರೆ ಚಾಮುಂಡೇಶ್ವರಿ ಟೆಂಪಲ್ ಅಂತ ಹೊಡೀರಿ ಬರುತ್ತೆ. ನಾನು ಬೇಕಾದ್ರೆ ಇದು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ ಲಿಂಕು. ಅದು ಒತ್ತಿದ ತಕ್ಷಣ ಡೈರೆಕ್ಟು ನಿಮಗೆ ಇದಕ್ಕೆ ಹೋಗ್ಬಿಡತ್ತೆ, ಲೊಕೇಶನ್ಗೆ ಪರ್ಫೆಕ್ಟು. ಗೌಡ್ರಿಗೆರೆ ಚಾಮುಂಡೇಶ್ವರಿ ಟೆಂಪಲ್ ಅಂತ ಅದು ಡೈರೆಕ್ಟ್ ಆ ಲಿಂಕ್ ಮಾಡಿ ಡೈರೆಕ್ಟ್ ಅಲ್ಲಿಗೆ ಹೋಗುತ್ತೆ. ಅಕಸ್ಮಾತ್ ಲಿಂಕ್ ಏನೋ ಕ್ಲಿಕ್ ಆಗಿಲ್ಲ ಅಂತಂದರೆ ಗೌಡ್ರಿಗೆರೆ ಚಾಮುಂಡೇಶ್ವರಿ ಟೆಂಪಲ್ ಅಂತ ಟೈಪ್ ಮಾಡಿ, ಓಕೆನಾ ಗೈಸ್. ಬರೀ ಚಾಮುಂಡೇಶ್ವರಿ ಟೆಂಪಲ್ ಅಂತ ಹೊಡೆದ್ರೆ ಬೇರೆ ಎಷ್ಟೊಂದು ಬರುತ್ತೆ ನಿಮಗೆ. ಗೌಡ್ರಿಗೆರೆ ಅಂತ ಇರಲೇಬೇಕು, ಆವಾಗ ಇದು ಪರ್ಫೆಕ್ಟ್ ಲೊಕೇಶನ್ ಬರುತ್ತೆ. ಸರಿನಾ ಗೈಸ್ ಅಂದ್ಬಿಟ್ಟು ಹಂಗೆ ನೋಡಿ ದರ್ಶನ ಮಾಡಿಕೊಂಡು ನೋಡಿ. ಬಿಸಿಲು ಬೇರೆ ಈ ಕಡೆಯಿಂದ ಸೂರ್ಯ ಹೆಂಗೆ ಕಾಣಿಸ್ತೈತೆ ನೋಡಿ. ಅಲ್ಲಿ ತಗೊಂಬಂದವ್ರಿಗೆಲ್ಲ ಒಳ್ಳೆ ದರ್ಶನ ಮಾಡಿಸ್ತಾ ಇದ್ದಾರೆ, ಬೇಗ ಹೋಗಿ ಅಂತ ತಳ್ಕೊಂಡು. ಸರಿ ಅಂದ್ಬಿಟ್ಟು ಹಂಗೆ ನಾವು ಒಂದು ಸ್ವಲ್ಪ ದರ್ಶನ ಮಾಡಿಕೊಂಡು ನೋಡಿ. ಸ್ವಲ್ಪ ಜನ ಜಾಸ್ತಿನೇ ಇದ್ರು, ಭಾನುವಾರ ಇದು ವೀಕೆಂಡ್ ಆಗಿರೋದ್ರಿಂದ. ಸರಿ ಅಂದ್ಬಿಟ್ಟು ದರ್ಶನ ಮಾಡ್ಕೊಂಡು ಬಂದೆ ನೋಡಿ. ಈ ಕಡೆ ಎಲ್ಲ ಚಿಕ್ಕ ಮೂರ್ತಿಗಳು ಇಕ್ಕಿದ್ದಾರೆ ನೋಡಿ. ಇದೆಲ್ಲ ಹೊಸ್ದಾಗಿ ಮಾಡಿರೋದು ನೋಡಿ. ಪೇಂಟ್ ಎಲ್ಲ ಫುಲ್ಲು ಶೈನಿಂಗ್ ಹೊಡಿತೈತಲ್ಲ ಹೊಸ್ದಾಗಿ. ಇನ್ನ ಒಂದು ಸ್ವಲ್ಪ ಕನ್ಸ್ಟ್ರಕ್ಷನ್ ನಡೀತೈತೆ. ಆ ಕಡೆ ಲೆಫ್ಟ್ ಸೈಡ್ ತೋರಿಸ್ತೀನಿ ನೋಡಿ. ಅದೇ ನಾನು ಆವಾಗಲೇ ಮ್ಯೂಸಿಯಂ ಅಂತ ಹೇಳಿದ್ನಲ್ಲ ನಿಮಗೆ, ಅವ್ರನ್ನ ಕೇಳಿದ್ದು. ಅದೇ ಒಂದು ಸ್ವಲ್ಪ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ನೋಡಿ. ಇದೆಲ್ಲ ಮಾಡಿರೋದು ಹೆಂಗಿದೆ, ಇದೆಲ್ಲ ಯಾವ ದೇವ್ರಂತ ಹೇಳಿ ಗೈಸ್. ಅದಕ್ಕೆ ನಾನು ಏನು ಹೆಸರು ತೋರಿಸ್ತಾ ಇಲ್ಲ, ಕೆಳಗಡೆನೇ ಹೆಸರು ಹಾಕಿದ್ದಾರೆ ನೋಡಿ. ನೀವೇ ಹೇಳಿ ನೋಡೋಣ, ಯಾರಾದರೂ ಗೊತ್ತಿರೋರು ಯಾವುದಂತ ನೋಡಿ. ಇದು ಯಾವ ದೇವ್ರಂತ ಹೇಳಿ ಗೈಸ್ ನೋಡೋಣ. ನೋಡಿ ಇಲ್ಲಿ ಸಿಂಹ ಇದೆಯಲ್ಲ, ಇದ್ರ ಮೇಲೆ ನೋಡಿ ಅಲ್ಲೆಲ್ಲ ಮಾಡಿ ನೋಡಿ. ಇಲ್ಲೂ ಕಾಯಿ, ಫುಲ್ಲು ಕಾಯಿ. ಇಲ್ಲಿ ಬಸವಪ್ಪ ಇದು. ಅದೇ ನಾನು ಆವಾಗಲೇ ನಿಮ್ಗೆ ಹೇಳಿದ್ನಲ್ಲ ಬಸವ ಇದ್ದಾರೆ ಅಂತ ನೋಡಿ. ಹಾಸಿಗೆ ಮೇಲೆ ಹಾಕಿ ಎಷ್ಟು ಚೆನ್ನಾಗಿ ಕೂರಿಸಿದ್ದಾರೆ ಬಸವನ ನೋಡಿ ಅಂದ್ಬಿಟ್ಟು. ಸರಿ ನಾವು ಒಂದು ನಮಸ್ಕಾರ ಮಾಡ್ಕೊಳ್ಳೋಣ ಬಸವಗೆ ಅಂದ್ಬಿಟ್ಟು ಮುಂದೆ ಹೋದೆ ಗೈಸ್. ಕೊನೆಗೂ ನೋಡಿ ಇಲ್ಲೊಂದು ಮೂರ್ತಿ ಇಕ್ಕಿದ್ದಾರೆ ಚಿಕ್ಕದಾಗೆ. ಇದು ಯಾವ ದೇವ್ರಂತ ಹೇಳಿ ಗೈಸ್. ಸರಿ ಹಂಗೆ ಹೋಗೋಣ ಅಂದ್ಬಿಟ್ಟು ಹಂಗೆ ಹೋದೆ. ಒಂದು ಸ್ವಲ್ಪ ಬಿಸಿಲಿರೋದ್ರಿಂದ ಮತ್ತು ನನ್ನ ಜಾಕೆಟು ಒಂದು ಸ್ವಲ್ಪ ದಪ್ಪ ಇರೋದ್ರಿಂದ ಸೆಕೆ ಆಯ್ತಾಯಿತ್ತು ತುಂಬ. ಸರಿ ಇನ್ನೇನು ಮಾಡೋದು, ಹಾಕೊಂಡ್ಬಿಟ್ಟಿದ್ದೀನಿ, ಇನ್ನೇನು ಮಾಡೋಕ್ಕಾಗಲ್ಲ ಸೆಕೆ ಅಂದ್ಬಿಟ್ಟು. ಸರಿ ಅಂದ್ಬಿಟ್ಟು ಹಂಗೆ ಹೋದೆ ಸೆಕೆ ಒರೆಸ್ಕೊಂಡು. ಸರಿ ಅಂದ್ಬಿಟ್ಟು ನೋಡಿ ಅಲ್ಲಿ ಗಂಜಲ ಕೊಡ್ತಾಯಿದ್ರು. ನಮ್ಮ ಅಮ್ಮ ಕೇಳ್ತಾಯಿದ್ರು ಏನಾಗುತ್ತೆ ತಗೋಬಪ್ಪ ಎಲ್ಲಾದರೂ ಹೋದಾಗ ಸಿಕ್ಕಿದ್ರೆ ಅಂತ. ಹುಡ್ತಾಯಿದ್ರಂತೆ, ಸಿಕ್ಕಿರಲಿಲ್ಲ ಅಂತವ್ರಿಗೆ. ಸರಿ ಅವ್ರು ಹೆಂಗಿದ್ರು ಕೊಡ್ತಾಯಿದ್ರಲ್ಲ, ಯಾರಿಗಾದ್ರೂ ಬೇಕು ಅಂದರು. ಸರಿ ಅಂದ್ಬಿಟ್ಟು ನಾನು ಎತ್ಕೊಬಂದೆ. ಇವಾಗ ನಾನು ಹಂಗೆ ಹೋಗ್ತಾ ನಮ್ಮ ಅಮ್ಮಗೆ ಕೊಡ್ತೀನಿ ಇದನ್ನು. ಅವ್ರು ಏನು ಹೇಳ್ತಾರೆ ನೋಡೋಣ ಬನ್ನಿ ಗೈಸ್. ಸರ್ಪ್ರೈಸಾಗಿ ಕೊಡ್ತೀನಿ. ಅವ್ರು ಏನು ಗೆಸ್ಟ್ ಮಾಡ್ತಾರೆ ಏನು ಕತೆ ನೋಡೋಣ.
ಅದು ಹಂಗೆ ಈ ವ್ಲಾಗ್ ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ಈ ವ್ಲಾಗ್ ಒಂದು ಸ್ವಲ್ಪ ನಿಮಗೆ ಲೆಂತ್ ಆಗಿಬಿಡತ್ತೆ ಅದನ್ನು ತೋರ್ಸಕ್ಕೆ ಹೋದರೆ. ಅದಕ್ಕೇ ಈ ವ್ಲಾಗ್ಗೆ ಇಲ್ಲೇ ಏನು ಮಾಡೋಣ ಅಂತ ಅನ್ಕೊತಾ ಇದ್ದೀನಿ. ನೋಡಿ ಈ ವ್ಲಾಗ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ನೋಡಿ ಅದು ಅಕ್ಕಿ ದಾನ ಮಾಡೋದು. ಸರಿ ಅಂದ್ಬಿಟ್ಟು ನಾನು ಹಂಗೆ ಚಪ್ಪಲಿ ಹಾಕೊಂಡು ಈ ಸೈಡ್ ಬಂದೆ. ನೋಡಿ ಈ ಕಡೆ ಬಂದ್ಬಿಟ್ಟು ಆ ಅಂಗಡಿ ಒಂದು ಸ್ವಲ್ಪ ರೌಂಡ್ ಹಾಕ್ಕೊಂಡು ಸರಿ ಅಂತ ಹಂಗೆ ಹೋಗ್ಬೇಕಾದ್ರೆ ನೋಡಿ ನವಿಲು ಕಾಣಿಸ್ಕೊಂತು. ನಮಗೆ ಸ್ಪಾಟ್ ಆಯಿತು. ನೋಡಿ ಎಷ್ಟು ಚೆನ್ನಾಗೈತೆ. ಅದು ಇನ್ನೂ ಮಸ್ತಾಗಿ ಬಂದು ಹಾರ್ಕೊಂಡು ಅದು ಹಿಡಿಯೋಕ್ಕಾಗಿ ಆ ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಹಿಡಿಯೋಷ್ಟರಲ್ಲಿ ಅದು ಹೊಟ್ಟೋಗಿತ್ತು. ಸರಿ ಅಂದ್ಬಿಟ್ಟು ಹಂಗೆ ನೆಕ್ಸ್ಟ್ ಜಾಗಕ್ಕೆ ಹೋದ್ರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ ನಾಯ್ಸ್ ಮುಂದುವರಿಯುತ್ತೆ ಇದು ವ್ಲಾಗ್.